ನೋಡಿ ಮುಳ್ಳು ಏನ್ ಮಾಡ್ತೆ ಅಂದ್ರೆ ಅಸೂಯೆ ಪಟ್ಟು, ಯಾಕಂದ್ರೆ ಇಷ್ಟು ಚೆನ್ನಾಗಿ ಆಗ ಅಂತೇಳಿ ಅಸೂಯೆ ಪಟ್ಟು ಏನ್ ಮಾಡ್ತಿದ್ದ, ನೀನು ಚಂದ ಇದ್ರೆ ಏನ್ ಪ್ರಯೋಜನ, ನೀನು ನಿನ್ನ ಆಯಸ್ಸು ಒಂದೇ ದಿನ ಅಂತೇಳಿ ಗೇಲಿ ಮಾಡಕತ್ತೆ ಅಂತ. ಹಾಗಾಗಿ ಅದು ಹೂವ ಏನೇ ಅನ್ನಲ್ಲ, ಮುಳ್ಳಿಗೆ ಸುಮ್ಮಾಗಿ ಬಿಡ್ತದ. ಹುಡುಗಿ ಬಂದ್ರು ಅಂತ ಸಂಜೆ ಹೊತ್ತು ಹುಡುಗಿ ಏನ್ ಮಾಡಿದ್ರು, ಯಾವ ಗಿಡದಲ್ಲಿ ಬಂದ್ರು ಭೂಮಿಕಾ, ಯಾವ ಗಿಡದಲ್ಲಿ ಬಂದ್ರು ಹುಡುಗಿ, ಯಾವ ಗಿಡದಲ್ಲಿ ಬಂದ್ರು ಹೇಳಂತ, ಗುಲಾಬಿ ಗಿಡದಲ್ಲಿ ಬಂದ್ರಲ್ಲ, ಆಗಿ ಯಾಕೆ ಬಂದ್ರು ಅಲ್ಲಿಗೆ, ಹೂವು ಹರ್ಕೊಳಕ್ ಬಂದ್ರು ಅಂತ. ಬಂದ್ ಏನ್ ಮಾಡ್ತಾ ಹಿಂಗ್ ಗಿಡದಾಗ ಕೈ ಇಡ್ತಾ, ಕೈ ಇಟ್ಟಾಗ ಏನ್ ಮಾಡ್ತದ ಗಸಕ್ನ ಮುಳ್ಳು ಚುಚ್ಚಿಬಿಡ್ತಿ ಕೈಗೆ. ಏನ್ ಚುಚ್ಚಿದ ಆಕಿಗೆ, ಆ ಮುಳ್ಳು ಚುಚ್ಚಿದಾಗ ಆಕಿಗೆ ಏನಾಗ್ತದ, ನೋವಾಗಿ ರಕ್ತ ಬಂದು ಹೇಳ್ತಾ, ಓ ಮುಳ್ಳು ಚುಚ್ಚಿದವ ಚೇ ಅಂತ ನೋವು ಪಡ್ರಿ ಅಂತ ಆ ಮುಳ್ಳನ್ನ ಮುರಿದ್ಗೆರಿ, ಮುಳ್ಳು ಮುರಿತಾಳ ಇತ್ತ ಮುರಿಯಲ್ಲ, ಮುರಿದ್ಗೆರಿ ಆ ಕಡೆ ಬೈದಿಗೆ ಆ ಕಡೆ ಹೋಗಿದ್ಗೆರಿ, ಆಮೇಲೆ ಹತ್ರ ಹೋಗ್ತಾಳ. ಹೂವ ಗುಲಾಬಿ ಹೂವ ನಮ್ಮ ಮನ್ಯಾಗ ಪೂಜೆ ಆದಿವತ್ತ, ನೀನ್ ಹರ್ಕೊಳ್ಳ ಅಂತ ಕೇಳ್ತಾಳ. ಆಗ ಅದಕ್ಕೆ ನಮ್ಮ ಹೂವು ಹರ್ಕೊಂಡು ಹೋಗು ಅಂತೇಳಿ, ಯಾರು ಹೇಳಿದ್ರು ಹರ್ಕೊಂಡು ಹೋಗಂತ, ಎದಕ್ಕೆ ಬೇಕಾಗಿದೆ ಅಂತ ಹೇಳಕ್ಕೆ, ದೇವ್ರ ಪೂಜೆ ಹಾಕ್ರಿ, ದೇವ್ರ ಪೂಜೆ ಶಿಕ್ಷಕ ನೋಡ್ತಿದ್ದು ದೇವ್ರ ಪೂಜೆ ಬೇಕಂತ ಹರ್ಕೊಂಡ್ಗೆ ಹೋಗ್ತಾಳ. ಹೋದ್ಮೇಲೆ ಆಮೇಲೆ ಗುಲಾಬಿ ಏನಾಗ್ತದೆ ಮುಳ್ಳಿಗೆ, ನೀನು ಎದಕ್ಕೂ ಪ್ರಯೋಜನ ಇಲ್ಲ, ನೀನು ಎಲ್ಲರಿಗೂ ನೋವು ಕೊಡ್ತಿದ್ದಿ ನೀನು ಅಂತ ಚುಚ್ಚುತ್ತಿದ್ದೆ ಅಂತೇಳಿ ಹೇಳ್ತದ. ಹೂವು ಹೇಳ್ತದ ನಂದು ಒಂದೇ ದಿನ ಆಯಸ್ಸಾದ್ರು ನಾನು ದೇವ್ರ ಪೂಜೆಗೆ ಬರ್ತೀನಿ ಅಂತೇಳಿ. ಯಾರಿಗೆ ಹೇಳ್ತದ ಹೂವ, ಗುಲಾಬಿಗಿರಿ, ಗುಲಾಬಿ ಯಾರಿಗೆ ಹೇಳ್ತದ, ಅಕ್ಕಿಗಿರಿ, ಮುಳ್ಳಿಗೆ ಹೇಳ್ತು. ಮುಳ್ಳಿಗೆ ಶಕ್ತಿ ಇದ್ರ ಅದಕ್ಕೆ ಪ್ರಯೋಜನ ಏನದ, ಬರೀ ನೋವು ಕೊಡ್ತದ ಮುಳ್ಳು. ಹೂವ ದೇವ್ರ ಪೂಜೆಗೆ ಬರ್ತದ, ಮತ್ತೆ ನಾವು ಇಟ್ಕೊಂತೀವಿಲ್ಲ, ಇನ್ನು ಒಂದ ಒಬ್ಬರು ನೋಡ್ಕೊಬ್ರು ಗೇಲಿ ಮಾಡಬಾರ್ದು ಅಂತೇಳಿ ಹೇಳ್ತಂತ, ಗೊತ್ತಾ.